ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಕ್ಷಣ ಕ್ಷಣಕ್ಕೂ ಕೂಡ ಬಾಗಲಕೋಟೆ ಟ್ರೆಂಡ್ ಬದಲಾಗ್ತಾ ಇದೆ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಕ್ಷಣದಿಂದ ಕ್ಷಣಕ್ಕೆ ಟ್ರೆಂಡ್ ಬದಲಾಗ್ತಾ ಇದೆ. ಇದರಿಂದ ಸಿಎಂ ಸಿದ್ದರಾಮಯ್ಯ ಅವರು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ದಾರೆ. ಇನ್ನೂ 2 ದಿನ ಬಾಗಲಕೋಟೆಯಲ್ಲೇ ಠಿಕಾಣಿ ಹೂಡೋದಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ನೋಡಿ, ಬಾಗಲಕೋಟೆಯ ಅಖಾಡ ಯಾವ ರೀತಿ ಇದೆ. ಒಂದು ಕಡೆ ಉಮೇಶ್ ಮೇಟಿ, ಮತ್ತೊಂದು ಕಡೆ ವೀರಣ್ಣ ಚರಂತಿಮಠ. ಆದರೆ ಈಗ ಕಂಪ್ಲೀಟ್ ಆಗಿ ಟ್ರೆಂಡ್ ಬದಲಾಗ್ತಾ ಇದೆ. ಯಾಕಂದ್ರೆ ಮತದಾರರು ಬಿಜೆಪಿ ಕಡೆಗೆ ವಾಲ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಬಾಗಲಕೋಟೆಯನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ತಮ್ಮ ಆಪ್ತರಾದಂತಹ ಕುಚುಕು ಗೆಳೆಯ HY ಮೇಟಿಯವರ ಪುತ್ರ ಉಮೇಶ್ ಮೇಟಿಯವರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಹೇಳಿ ಶಪಥ ಮಾಡಿದ್ದಾರೆ. ಅದೆಲ್ಲದರ ನಡುವೆ ಅದಕ್ಕೆ ಬೇಕಾದಂತಹ ವರ್ಕೌಟ್ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ಲಾನಿಂಗ್ಗಳನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಏನೇ ಪ್ಲಾನ್ ಮಾಡಿದ್ರೂ ಕೂಡ ಬಿಜೆಪಿ ಬಾಗಲಕೋಟೆಯಲ್ಲಿ ಈ ಬಾರಿ ಮ್ಯಾಜಿಕ್ ಮಾಡಲೇಬೇಕು. ಕಳೆದ ಬಾರಿ ಆದಂತಹ ಕೆಲವೊಂದಿಷ್ಟು ತಪ್ಪು ಯಾವುದೇ ಕಾರಣಕ್ಕೂ ಕೂಡ ಮರುಕಳಿಸಬಾರದು ಅಂತ ಹೇಳಿ ಬಿಜೆಪಿಯು ಕೂಡ ಬಾಗಲಕೋಟೆಯಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ. BY ವಿಜಯೇಂದ್ರ ಇರಬಹುದು, ಶ್ರೀರಾಮುಲು ಇರಬಹುದು, ಯತ್ನಾಳ್. ಈಗ ಯತ್ನಾಳ್ ಅವರು ಬಂದು ಅಬ್ಬರದ ಪ್ರಚಾರ ರೋಡ್ ಶೋ ಮಾಡಿದ ಮೇಲಂತೂ ಬಾಗಲಕೋಟೆ 45-55 ಇದ್ದಿದ್ದು ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ 40-60 ಬಂದ್ಬಿಟ್ಟಿದೆ. 60% ಬಿಜೆಪಿ, 40 ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ. ಯತ್ನಾಳ್ ಬರೋವರೆಗೂ ಕೂಡ ಒಂದು ರೀತಿಯ ಹವಾ ಇತ್ತು. ಬಂದ ಮೇಲೆ ಆ ಹವಾ ಮತ್ತಷ್ಟು ಜಾಸ್ತಿ ಆಗಿರೋದ್ರಲ್ಲಿ 2 ಮಾತಿಲ್ಲ. ಇದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿದ್ದೆಗೆಡಿಸಿದೆ ಅಂತಾನೆ ಹೇಳಬಹುದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇನ್ನೂ 2 ದಿನಗಳ ಕಾಲ ಬಾಗಲಕೋಟೆಯಲ್ಲೇ ಠಿಕಾಣಿ ಹೂಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಬಿಜೆಪಿ ಬಾಗಲಕೋಟೆಯಲ್ಲಿ ಪ್ರಬಲ ಪೈಪೋಟಿ ಕೊಡೋದ್ರ ಬಗ್ಗೆ ಅವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಪ್ರಬಲವಾಗಿ ಪೈಪೋಟಿಯನ್ನು ಕೊಡ್ತಾ ಇದೆ. ದಾವಣಗೆರೆ ಬಿಡಿ, ಒಂದಷ್ಟು ಮುಸ್ಲಿಂ ಮತದಾರರ ಮನವೊಲಿಸ್ಬಿಟ್ರೆ ನಾವು ಗೆದ್ದಂಗೆ ಲೆಕ್ಕ ಅನ್ನೋದು. ಆದರೆ ಬಾಗಲಕೋಟೆಯ ಟ್ರೆಂಡಿಂಗ್ ಹಂಗಿಲ್ಲ. ಅಹಿಂದ ಮತಗಳನ್ನು ಇಲ್ಲಿ ಹಿಡಿದಿಟ್ಕೋಬೇಕಾಗತ್ತೆ. ಅಹಿಂದ ಮತಗಳು ಕಾಂಗ್ರೆಸ್ ಕೈತಪ್ಪಿ ಹೋಗದಲ್ಲೇ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನೋಡ್ಕೋಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದಾರೆ. ಅಹಿಂದ ಸಮುದಾಯಗಳ ಮತಗಳನ್ನು ಒಟ್ಟುಗೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಹಿಂದ ಮತಗಳು, ಅಹಿಂದ ನಾಯಕರು ಸಿದ್ದರಾಮಯ್ಯ ಅವರು. ಅಹಿಂದ ಮತಗಳೇ ನಿರ್ಣಾಯಕ ಬಾಗಲಕೋಟೆ. ಅವೇನಾದ್ರೂ ಒಂದು ಚೂರು ಮಿಸ್ ಹೊಡೆದು ಕೈ ತಪ್ಪು ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಬಿಜೆಪಿಯ ಗೆಲುವು 100% ಸುಲಭ ಆಗುತ್ತೆ. ಅದೆಲ್ಲದರ ನಡುವೆ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಶತಾಯಗತಾಯ ನಾವು ಬಾಗಲಕೋಟೆಯಲ್ಲಿ ಗೆಲ್ಲೇಬೇಕು, ಇದು ಪ್ರತಿಷ್ಠೆಯ ಕಣ, ಆ ಪ್ರತಿಷ್ಠೆಯನ್ನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಬಾಗಲಕೋಟೆಯಲ್ಲಿ ಗೆದ್ರೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಪ್ರತಿಷ್ಠೆ. ಅಹಿಂದ ನಾಯಕ ಅಂತ ಹೇಳ್ಕೊಳ್ಳೋದಲ್ಲ, ಇಡೀ ಅಹಿಂದ ನಾಯಕರುಗಳು, ಅಹಿಂದ ಸಮುದಾಯ ಸಿದ್ದರಾಮಯ್ಯ ಅವರ ಜೊತೆಗೆ ಇದೆಯಾ ಇಲ್ವಾ ಅನ್ನೋದು ಈ ಬಾಗಲಕೋಟೆ ಬೈ ಎಲೆಕ್ಷನ್ ರಿಸಲ್ಟ್ ಅಲ್ಲೇ ಗೊತ್ತಾಗುತ್ತೆ. ಅದೆಲ್ಲದರ ನಡುವೆ ವಿವಿಧ ಸಮುದಾಯಗಳ ಮುಖಂಡರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಕೂಡ ಮಾಡ್ತಿದ್ದಾರೆ, ಮೀಟಿಂಗ್ಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದರೆ ಯಾವ ಸಮುದಾಯದವರು ಕೂಡ, ಅಲ್ಪಸಂಖ್ಯಾತರುಗಳು ಯಾವ ಸಮುದಾಯದವರು ಕೂಡ ಕಾಂಗ್ರೆಸ್ ಕೈಬಿಟ್ಟು ಹೋಗಬಾರದು, ಮುಖಂಡರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಸಮುದಾಯದ ಮತದಾರರನ್ನು ಹಿಡಿದಿಟ್ಕೊಳ್ಳಿ, ಕಾಂಗ್ರೆಸ್ಗೆ ವೋಟ್ ಹಾಕೋ ರೀತಿಯಲ್ಲಿ ಮಾಡಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ವರ್ಕೌಟ್ ಆಗ್ತಾ ಇದೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಅವರಂತೂ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದಾರೆ. ಅದೆಲ್ಲದರ ನಡುವೆ ಬಾಗಲಕೋಟೆಯಲ್ಲಿ BY ವಿಜಯೇಂದ್ರ ಅವರು ಹೇಳಿದ ರೀತಿಯಲ್ಲೇ ಬಿಜೆಪಿಗೆ ಕಾಂಗ್ರೆಸ್ ನಾಯಕರುಗಳು, ಕಾಂಗ್ರೆಸ್ ಕಾರ್ಯಕರ್ತರುಗಳು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇರೋದು. ಈ ಎಲ್ಲಾ ವಿಚಾರದಿಂದ ನಿದ್ದೆಗೆಡಿಸ್ಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ಬಾಗಲಕೋಟೆಯಲ್ಲೇ ಇನ್ನೂ 2 ದಿನ ಠಿಕಾಣಿಯನ್ನ ಹೂಡಿ ತಮ್ಮ ಪರಮಾಪ್ತರಾದಂತಹ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಶಪಥ ಮಾಡಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನವರು ಯಾವ ರೀತಿ ಸ್ಟ್ರಾಟರ್ಜಿಯನ್ನ ಮಾಡ್ತಾ ಇದ್ದಾರೆ, ಬಿಜೆಪಿಯವರು ಕೂಡ ಅದೇ ರೀತಿ ಸ್ಟ್ರಾಟರ್ಜಿ. ಅದರಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಎಂಟ್ರಿ ಆಗ್ತಾ ಇದ್ದಂತೆ ಬಾಗಲಕೋಟೆಯ ಚಿತ್ರಣ ಮತ್ತಷ್ಟು ಬಯಲಾಗಿದೆ. ಕಾಂಗ್ರೆಸ್ನವರು ಏನೇ ಹೇಳಬಹುದು, ಆದರೆ ಯತ್ನಾಳ್ ಅವರು, ಅವರ ಅಭಿಮಾನಿಯ ಬಳಗ, ಅವರ ವೋಟರ್ಗಳಿದ್ದೇ ಇರ್ತಾರೆ. ಯತ್ನಾಳ್ ಅವರ ಎಂಟ್ರಿ, ಅವರ ಅಬ್ಬರದ ಪ್ರಚಾರ, ವೀರಣ್ಣ ಚರಂತಿಮಠ ಅವರ
ಅವರ ಪರ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಂದಿಷ್ಟು ಬಿಜೆಪಿಗೆ ಯತ್ನಾಳ್ ಅವರಿಂದ ಬಲ ಬಂದಿದೆ ಅಂತ ಹೇಳ್ಬೋದು. ಇದೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರ ನಿದ್ದೆಗೆಡಿಸಿರೋದ್ರಿಂದ ಸಿದ್ದರಾಮಯ್ಯ ಅವರು ಶತಾಯಗತಾಯ ಬಾಗಲಕೋಟೆಯನ್ನು ಉಳಿಸ್ಕೋಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಇನ್ನೊಂದು 3 ದಿನದಲ್ಲಿ ಗೊತ್ತಾಗುತ್ತೆ.